ಪದ ರಚನೆ ಆಗುವಾಗ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದೇ ಸಂಧಿ ಎನ್ನುವರು. ಸಂಧಿಗಳಲ್ಲಿ ಎರಡು ವಿಧ: ಕನ್ನಡ ಸಂಧಿ, ಸಂಸ್ಕೃತ ಸಂಧಿ. ಕನ್ನಡ ಸಂಧಿ ಎಂದರೆ ಕನ್ನಡ ಪದಗಳು ಅಥವಾ ಕನ್ನಡ ಸಂಸ್ಕೃತ ಪದಗಳು ಸೇರಿ ಸಂಧಿಯಾಗುವುದನ್ನೇ ಕನ್ನಡ ಸಂಧಿ ಎನ್ನುವರು. ಅರ್ಥ ಆಯ್ತಲ್ವಾ? ಸಂಸ್ಕೃತ ಸಂಧಿ ಎಂದರೆ ಸಂಸ್ಕೃತ ಪದಗಳು ಸೇರಿ ಆಗುವ ಸಂಧಿಯನ್ನು ಸಂಸ್ಕೃತ ಪದಗಳು ಎನ್ನುವರು, ಸಂಸ್ಕೃತ ಸಂಧಿ ಎನ್ನುವರು. ಮತ್ತೆ ಇವಾಗ ಕನ್ನಡ ಸಂಧಿಯಲ್ಲಿ ಮೊದಲು ಲೋಕ ಸಂಧಿಯ ಬಗ್ಗೆ ತಿಳಿಯೋಣ. ಲೋಕ ಸಂಧಿ ಅಮೂಲ್ಯ. ಸ್ನೇಹಿತರೆ, ನನ್ನ ಹೆಸರು ಅಮೂಲ್ಯ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೀರಭದ್ರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಕಲ್ಕಟ್ಟೆ. ನನಗೆ ಬಂದಿರುವ ಸಂಧಿ ಲೋಕ ಸಂಧಿ. ಇದರ ಒಂದು ಅರ್ಥ ಏನೆಂದರೆ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯ ಮಾಡಿದಾಗ ಅದರಿಂದ ಕೆಳದಂತಿದ್ದರೆ ಅದರ ಹಿಂದಿನ ಪದವು ಲೋಪವಾಗುತ್ತದೆ. ಇದಕ್ಕೆ ಕೆಲವು ಉದಾಹರಣೆಗಳೆಂದರೆ ಊರು ಪ್ಲಸ್ ಊರು, ಊರೂರು; ಮಿಗಿಲು ಪ್ಲಸ್ ಆಗಿ, ಮಿಗಿಲಾಗಿ; ಅವನ ಪ್ಲಸ್ ಇದೆ, ಅವನ ಪ್ಲಸ್ ಆಗಿ, ಅವನಾಗಿ ಮುಂತಾದವು ಬರುತ್ತೆ. ಥ್ಯಾಂಕ್ ಯು. ಲೋಕ ಸಂಧಿಯ ಬಗ್ಗೆ ತಿಳಿಸಿಕೊಟ್ಟ ಅಮೂಲ್ಯಗೆ ಧನ್ಯವಾದಗಳು. ಆಗಮ ಸಂಧಿ ಬಗ್ಗೆ ತಿಳಿಸಿಕೊಡುತ್ತಾರೆ ನಂದೀಶ್. ನನ್ನ ಹೆಸರು ನಂದೀಶ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. SVRHS ಕಣಕಟ್ಟೆ. ನನಗೆ ಬಂದಿರುವ ಸಂಧಿ ಆಗಮ ಸಂಧಿ. ಆಗಮ ಸಂಧಿ ಎಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯವಾದಾಗ ಹಿಂದಿನ ಸ್ವರಕ್ಕೆ ಲೋಪ ಮಾಡಿದರೆ ಅರ್ಥ ಕೆಡುವ ಪಕ್ಷದಲ್ಲಿ ಎರಡೂ ಸ್ವರಗಳ ನಡುವೆ ಯಾಕಾರ ಅಥವಾ ವಾಕಾರ ಹೊಸದಾಗಿ ಬರುತ್ತದೆ. ಉದಾಹರಣೆ: ಮನೆ ಪ್ಲಸ್ ಅಲ್ಲಿ, ಮನೆಯಲ್ಲಿ; ತಲೆ ಪ್ಲಸ್ ಎತ್ತಿ, ತಲೆ ಎತ್ತಿ; ದಾರೆ ಪ್ಲಸ್ ಎರೆ, ದಾರೆ ಎರೆ. ಇಷ್ಟನ್ನು ಹೇಳುವುದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಆಗಮ ಸಂಧಿಯ ಬಗ್ಗೆ ತಿಳಿಸಿಕೊಟ್ಟ ನಂದೀಶನಿಗೆ ಧನ್ಯವಾದಗಳು. ಆದೇಶ ಸಂಧಿಯ ಬಗ್ಗೆ ತಿಳಿಸಿಕೊಡುತ್ತಾರೆ ಲೋಹಿತ್ ಅವರು. ನನ್ನ ಹೆಸರು ಲೋಹಿತ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. SVRHS ಕಣಕಟ್ಟೆ. ಆದೇಶ ಸಂಧಿ ಎಂದರೆ ಒಂದು ವ್ಯಂಜನ ಸ್ಥಾನದಲ್ಲಿ ಇನ್ನೊಂದು ವ್ಯಂಜನ ಬರುತ್ತದೆ. ಇದರಲ್ಲಿ ಗದಪಗಳು ಆದೇಶವಾಗಿ ಬರುತ್ತದೆ. ಉದಾಹರಣೆ: ಹೊಸ ಪ್ಲಸ್ ಕನ್ನಡ, ಹೊಸಗನ್ನಡ; ಕಣ್ ಪ್ಲಸ್ ಮನಿ, ಕಂಬನಿ; ಸಿರಿ ಪ್ಲಸ್ ಕನ್ನಡ, ಸಿರಿಗನ್ನಡ. ಇಷ್ಟನ್ನು ಹೇಳಲು ಅವಕಾಶ ಕೊಟ್ಟ ತಿಳಿಸಿಕೊಟ್ಟ ನನ್ನ ಸ್ನೇಹಿತನಾದ ಲೋಹಿತನಿಗೆ ಧನ್ಯವಾದಗಳು. ಸವರ್ಣ ದೀರ್ಘ ಸಂಧಿಯ ಬಗ್ಗೆ ತಿಳಿಸಿಕೊಡುತ್ತಾರೆ ಖುಷಿ. ನನ್ನ ಹೆಸರು ಖುಷಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. SVRHS ಕನ್ನಡಕ್ಕೆ. ನಾನು ಹೇಳುತ್ತಿರುವ ಸಂಧಿ ಸವರ್ಣ ದೀರ್ಘ ಸಂಧಿ. ಒಂದೇ ಜಾತಿಯ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಳದಲ್ಲಿ ಅದೇ ಜಾತಿಯ ದೀರ್ಘ ಸ್ವರಗಳು ಆದೇಶವಾಗಿ ಬರುತ್ತದೆ. ಉದಾಹರಣೆ: ವಿದ್ಯಾ ಪ್ಲಸ್ ಆಸ್ತಿ, ವಿದ್ಯಾರ್ಥಿ; ವಂಶ ಪ್ಲಸ್ ಅಭಿವೃದ್ಧಿ, ವಂಶಾಭಿವೃದ್ಧಿ; ಹಿಮ ಪ್ಲಸ್ ಅಲಯ, ಹಿಮಾಲಯ; ದೇವ ಪ್ಲಸ್ ಅಲಯ, ದೇವ. ಸಂಧಿಯ ಬಗ್ಗೆ ತಿಳಿಸಿಕೊಟ್ಟ ನನ್ನ ಸ್ನೇಹಿತರಾದ ಖುಷಿಗೆ ಧನ್ಯವಾದಗಳು. ಸಂಧಿಯ ಬಗ್ಗೆ ತಿಳಿಸಿಕೊಡುತ್ತಾರೆ ಪೂರ್ಣಿಮಾ. ನನ್ನ ಹೆಸರು ನಾನು 9ನೇ ತರಗತಿಯಲ್ಲಿ ಓದುತ್ತೇನೆ. SVRHS ಕಲ್ಕಟ್ಟೆ. ಆಕಾರಗಳಿಗೆ ಈ ಕಾರಗಳು ಪರವಾಗಿ, ಏಕಾರವು ಹೂಕಾರವು ಪರವಾಗಿ ಪರವಾದರೆ ಅವೆರಡರ ಸ್ಥಾನದಲ್ಲಿ ಓಕಾರವು ಪರವಾಗಿ, ಋಕಾರವು ಪರವಾದರೆ ಹರ್ಕಾರ ಬಂದರೆ ಅವುಗಳನ್ನು ಗುಣಸಂಧಿ ಎನ್ನುವರು. ಉದಾಹರಣೆ: ಜ್ಞಾನ ಪ್ಲಸ್ ಈಶ್ವರ, ಜ್ಞಾನೇಶ್ವರ; ದೇವ ಪ್ಲಸ್ ಇಂದ್ರ, ದೇವೇಂದ್ರ; ಮಹಾ ಪ್ಲಸ್ ಈಶ, ಮಹೇಶ; ಮಹಾ ಪ್ಲಸ್ ಋಷಿ, ಮಹರ್ಷಿ; ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ. ಸಂಧಿಯ ಬಗ್ಗೆ ತಿಳಿಸಿಕೊಟ್ಟ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು. ಸಂಧಿಯ ಬಗ್ಗೆ ತಿಳಿಸಿಕೊಡುತ್ತಾರೆ
ದಿವ್ಯಾ. ನನ್ನ ಹೆಸರು ದಿವ್ಯಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ತಿಳಿಸಿಕೊಡುತ್ತಿರುವ ಸಂಧಿಯ ಹೆಸರು ಸುದ್ದಿ ಸಂಧಿ. ಆ ಕಾಲಗಳಿಗೆ ಎ ಐ ಕಾಲಗಳು ಪರವಾದರೆ ಅಕ್ಷರಗಳ ನಡುವೆ ಸ್ಥಾನದಲ್ಲಿ ಐ ಕಾಲವು ಅವು ಕಾಲಗಳಿಗೆ ಪರವಾದರೆ ಅಕ್ಷರಗಳ ಸ್ಥಾನದಲ್ಲಿ ಐ ಕಾಲವು ಆದೇಶವಾಗಿ ಬರುತ್ತದೆ. ಉದಾಹರಣೆ: ಮನ ಪ್ಲಸ್ ಸೌಂದರ್ಯ ಮನೋಹರ್ಯ, ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ, ವಿದ್ಯೆ ಪ್ಲಸ್ ಐಶ್ವರ್ಯ ವಿದ್ಯೈಶ್ವರ್ಯ, ಲೋಕ ಪ್ಲಸ್ ಲೋಕೈಕ, ಜನ ಪ್ಲಸ್ ಜಾನಕ. ಸಂಧಿಯ ಬಗ್ಗೆ ತಿಳಿಸಿಕೊಡುತ್ತಾರೆ ಚಂದ್ರಮ್ಮ. ನನ್ನ ಹೆಸರು ಚಂದನ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೀರಭದ್ರ ಗ್ರಾಮಾಂತರ ಪ್ರೌಢಶಾಲೆ. ನನಗೆ ಬಂದಿರುವ ಸಂಧಿ ಎಂದರೆ ಎಣ್ ಸಂಧಿ. ಈ ಕಾರಗಳಿಗೆ ಆಕಾರವು, ಉಕಾರಗಳಿಗೆ ವಾಕಾರವು, ಋಕಾರಕ್ಕೆ ರಾಕಾರವು ಆದೇಶವಾಗಿ ಬಂದರೆ ಅದನ್ನು ಎಣ್ ಸಂಧಿ ಎನ್ನುವರು. ಉದಾಹರಣೆ: ಅತಿ ಪ್ಲಸ್ ಅಂತ ಅತ್ಯಂತ, ಅತಿ ಪ್ಲಸ್ ಅಗತ್ಯ ಅತ್ಯಗತ್ಯ, ಅತಿ ಪ್ಲಸ್ ಅವಸರ ಅತ್ಯವಸರ, ಕೋಟಿ ಪ್ಲಸ್ ಆದೇಶ ಕೋಟ್ಯಾಧೀಶ. ವಿಷ್ಣು ಸಂಧಿಯ ಬಗ್ಗೆ ತಿಳಿಸಿಕೊಡುತ್ತಾರೆ ಅಮೂಲ್ಯ ಟಿ.ಎನ್. ನನ್ನ ಹೆಸರು ಅಮೂಲ್ಯ. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಶ್ರೀ ವೀರಭದ್ರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಕಣಕಟ್ಟೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ತಿಳಿಸುತ್ತಿರುವಂತಹ ಸಂಧಿ ಹೆಸರು ಜಷ್ಟ ಸಂಧಿ ಎಂದರೆ ಪೂರ್ವಶಬ್ದದ ಕೊನೆಯಲ್ಲಿರುವ ಸಾಚಟ ಅಥವಾ ವ್ಯಂಜನಗಳಿಗೆ ಯಾವ ವರ್ಗ ಪರವಾದರೂ ಅದೇ ವರ್ಗದ ಮೂರನೆಯ ವ್ಯಂಜನಗಳಾದ ಗಾಜಟಾದಗಳು ಆದೇಶವಾಗಿ ಬರುತ್ತದೆ. ಉದಾಹರಣೆ: ಮಹತ್ ಪ್ಲಸ್ ಯಶ ಮಹದ್ಯಶ, ವಾಕ್ ಪ್ಲಸ್ ದೇವಿ ವಾಗ್ದೇವಿ, ಆಪತ್ ಪ್ಲಸ್ ಬಂಧು ಆಪತ್ ಬಂಧು, ಸತ್ ಪ್ಲಸ್ ಭಾವನೆ ಸದ್ಭಾವನೆ. ಇಷ್ಟು ಹೇಳಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಶುಕ್ಲ ಸಂಧಿಯ ಬಗ್ಗೆ ತಿಳಿಸಿಕೊಡುತ್ತಾರೆ ಐಶ್ವರ್ಯ. ನನ್ನ ಹೆಸರು ಐಶ್ವರ್ಯ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. SVRHS ಕಣಕಟ್ಟೆ. ನಾನು ಪರಿಚಯಿಸುತ್ತಿರುವ ಸಂಧಿಯ ಹೆಸರು ಶುಕ್ಲ ಸಂಧಿ. ಶುಕ್ಲ ಸಂಧಿ ಎಂದರೆ ಶವರ್ಗವು ಸಾಕಾರಕ್ಕೆ, ಚಾವರ್ಗವು ತಾವರ್ಗಕ್ಕೆ ಪರವಾದಾಗ ಶಾಕಾರವು ಸಾಕಾರಕ್ಕೆ, ತಾವರ್ಗವು ಚಾವರ್ಗಕ್ಕೆ ಆದೇಶವಾಗಿ ಬಂದರೆ ಅದನ್ನು ಶುಕ್ಲ ಸಂಧಿ ಎನ್ನುವರು. ಉದಾಹರಣೆಗೆ: ಮನಸ್ ಪ್ಲಸ್ ಶಾಂತಿ ಮನಃಶಾಂತಿ, ಸತ್ ಪ್ಲಸ್ ಜನ ಮುಂತಾದವು. ಮತ್ತು ಅನುನಾಸಿಕ ಸಂಧಿಯ ಬಗ್ಗೆ ತಿಳಿಸಿಕೊಡುತ್ತಾರೆ ರಂಜಿತಾ. ನನ್ನ ಹೆಸರು ರಂಜಿತಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. SVRHS ಕಣಕಟ್ಟೆ. ನನಗೆ ಬಂದಿರುವ ಸಂಧಿ ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿ ಎಂದರೆ ವ್ಯಂಜನದ ವರ್ಗೀಯ ವ್ಯಂಜನದ ಮೊದಲ ಅಕ್ಷರದ ಬದಲಿಗೆ ಕೊನೆಯ ಅಕ್ಷರ ಬಂದಾಗ ಅದು ಅನುನಾಸಿಕ ಸಂಧಿಯಾಗುತ್ತದೆ. ಉದಾಹರಣೆ: ಷಣ್ ಪ್ಲಸ್ ಮುಖ ಷಣ್ಮುಖ, ಸನ್ ಪ್ಲಸ್ ಮಾನ ಸನ್ಮಾನ, ವಾಕ್ ಪ್ಲಸ್ ಮಯ ವಾಗ್ಮಯ ಮುಂತಾದವುಗಳು. ತಿಳಿಸಿಕೊಟ್ಟ ರಂಜಿತಾಗೆ ಧನ್ಯವಾದಗಳು. ಮತ್ತು ಎಲ್ಲ ಸ್ನೇಹಿತರು ಸಂಧಿಯ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಇಷ್ಟನ್ನು ಹೇಳಲು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ನಾವು ಸಂಧಿಯ ಬಗ್ಗೆ ತಿಳ್ಕೊಂಡಲ್ವಾ? ಇವಾಗ ಸಮಾಸದ ಬಗ್ಗೆ ತಿಳ್ಕೊಳ್ಳೋಣ, ಆಯ್ತಾ? ಸಮಾಸ ಅಂದ್ರೆ ಸಮಾಸವೆಂದರೆ ಸಮಸ್ತ ಎಂದರ್ಥ.
ಸಂಕ್ಷೇಪದಿಂದ ಹೇಳುವುದೇ ಸಮಾಸ ಎನ್ನುವರು. ಅರ್ಥ ಆಯ್ತಾ? ಸಮಾಸ ಎಂದರೆ ಸಮಸ್ತವೆಂದರ್ಥ. ಅರ್ಥವನ್ನು ಅನುಸರಿಸಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳನ್ನು ಸಂಕ್ಷೇಪದಿಂದ ಹೇಳುವುದೇ ಸಮಾಸ ಎನ್ನುವರು. ಸಮಾಸದಲ್ಲಿ ಹಲವು ವಿಧಗಳಿವೆ. ಅದರಲ್ಲಿ ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ಬಹುವ್ರೀಹಿ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ ಮತ್ತು ಹರಿ ಸಮಾಸ. ಅರ್ಥ ಆಯ್ತಾ? ಇವಾಗ ತತ್ಪುರುಷ ಸಮಾಸದ ಬಗ್ಗೆ ಭುವನ ಪರಿಚಯಿಸ್ತಾರೆ. ನನ್ನ ಹೆಸರು ಭುವನ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೀರಭದ್ರ ಗ್ರಾಮಾಂತರ ಪ್ರೌಢಶಾಲೆ. ನನಗೆ ಬಂದಿರುವ ಸಮಾಸವೆಂದರೆ ತತ್ಪುರುಷ ಸಮಾಸ. ತತ್ಪುರುಷ ಸಮಾಸವೆಂದರೆ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಇರುವ ಸಮಸ್ತ ಪದಕ್ಕೆ ತತ್ಪುರುಷ ಸಮಾಸ ಎನ್ನುವರು. ಉದಾಹರಣೆ: ಮರದ ಪ್ಲಸ್ ಕಾಲು ಮರಕಾಲು, ತಲೆಯ ಪ್ಲಸ್ ನೋವು ತಲೆನೋವು, ಹಗಲಿನಲ್ಲಿ ಪ್ಲಸ್ ಗನಸು ಹಗಲು ಗನಸು. ಇಷ್ಟೇ ಹೇಳಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದ. ತತ್ಪುರುಷ ಸಮಾಸದ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಇವರು. ಮತ್ತೆ ಕರ್ಮಧಾರಯ ಸಮಾಸದ ಬಗ್ಗೆ ಶ್ವೇತ ಇದನ್ನ ತಿಳಿಸ್ತಾರೆ. ನನ್ನ ಹೆಸರು ಶ್ವೇತಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. SVRHS ಕನಕಟ್ಟೆ. ನನಗೆ ಬಂದಿರುವ ಸಮಾಸವೆಂದರೆ ಕರ್ಮಧಾರಯ ಸಮಾಸ. ಪೂರ್ವೋತ್ತರ ಪದದ ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶಿಷ್ಯ ಸಂಬಂಧದಿಂದ ಕೂಡಿಯಾಗುವ ಸಮಾಸವೇ ಕರ್ಮಧಾರಯ ಸಮಾಸ. ಇದಕ್ಕೆ ಉದಾಹರಣೆ: ಇಗಿಲು ಪ್ಲಸ್ ಬಾಗಿಲು ಹೆಬ್ಬಾಗಿಲು, ದೊಡ್ಡವನು ಪ್ಲಸ್ ಹುಡುಗ ದೊಡ್ಡ ಹುಡುಗ, ಇನ್ನಿದು ಪ್ಲಸ್ ಮಾವು ಇಮ್ಮಾವು. ಇಷ್ಟನ್ನು ಹೇಳಲು ಅವಕಾಶ ಕೊಟ್ಟ ಕರ್ಮಧಾರಯ ಸಮಾಸದ ಬಗ್ಗೆ ಚೆನ್ನಾಗಿ ತಿಳಿಸಿದ್ದಾರೆ ಶ್ವೇತಾ. ಮತ್ತೆ ದ್ವಿಗು ಸಮಾಸದ ಬಗ್ಗೆ ಇವತ್ತು ತಿಳಿಸ್ತಾರೆ ಕಾವ್ಯ. ನನ್ನ ಹೆಸರು ಕಾವ್ಯ. ನಾನು 9ನೇ ತರಗತಿಯಲ್ಲಿ ಓದುತ್ತೇನೆ. ಗ್ರಾಮಾಂತರ ಪ್ರೌಢಶಾಲೆ ಕನಕಟ್ಟೆ. ನನಗೆ ಬಂದಿರುವ ಪೂರ್ವಪದವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದರೆ ಅದು ದ್ವಿಗು ಸಮಾಸ ಎನ್ನುವರು. ಉದಾಹರಣೆ: 3 ಪ್ಲಸ್ ಮಡಿ ಮಡಿ, 2 ಪ್ಲಸ್ ಮಡಿ ಮಡಿ, 1 ಪ್ಲಸ್ ಕಟ್ಟು ಒಕ್ಕಟ್ಟು, 4 ಪ್ಲಸ್ ಮಡಿ ಮಾಗಡಿ. ಇಷ್ಟು ಹೇಳಲು ಅವಕಾಶ ಮಾಡಿಕೊಂಡು ನಿಮಗೆಲ್ಲರಿಗೂ ಧನ್ಯವಾದಗಳು. ಸಮಾಸವನ್ನು ಕಾವ್ಯ ಚೆನ್ನಾಗಿ ತಿಳಿಸಿದ್ದಾರೆ. ಮತ್ತೆ ಅಂಶಿ ಸಮಾಸದ ಬಗ್ಗೆ ಇವತ್ತು ಜ್ಯೋತಿ ಹೇಳ್ತಾರೆ. ನನ್ನ ಹೆಸರು ಜ್ಯೋತಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೀರಭದ್ರೇಶ್ವರ ಗ್ರಾಮಾಂತರ ಪ್ರೌಢಶಾಲೆ ಕನಕಟ್ಟೆ. ನಾನು ಅಂಶಿ ಸಮಾಸದ ಬಗ್ಗೆ ಹೇಳ್ತೇನೆ. ಒಂದು ಅಂಶ ಸೇರಿ ಆಗುವುದನ್ನು ಅಂಶಿ ಸಮಾಸ ಎನ್ನುವರು. ಉದಾಹರಣೆ: ಮೂಗು ಪ್ಲಸ್ ತುದಿ, ತುದಿ ಮೂಗು, ಕಾಯ ಪ್ಲಸ್ ಅಡಿ ಅಂಗಾಲು, ಕಯ ಪ್ಲಸ್ ಅಡಿ ಅಂಗೈ, ಕೋಟೆಯ ಪ್ಲಸ್ ಕೆಳಗು ಕೆಳಕೋಟೆ. ಇಷ್ಟನ್ನೇ ಹೇಳಲು ಅವಕಾಶ ಮಾಡಿಕೊಡ್ತಾರೆ. ಸಮಾಸದ ಬಗ್ಗೆ ಚೆನ್ನಾಗಿ ತಿಳಿಸಿದ್ದಾರೆ. ಮತ್ತೆ ದ್ವಂದ್ವ ಸಮಾಸದ ಬಗ್ಗೆ ಜಯಲಕ್ಷ್ಮಿ ತಿಳಿಸ್ತಾರೆ. ನನ್ನ ಹೆಸರು ಜಯಲಕ್ಷ್ಮಿ. 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೀರಭದ್ರೇಶ್ವರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ. ನಾನು ಪರಿಚಯಿಸಿಕೊಡುವ ಸಮಾಸ ದ್ವಂದ್ವ ಸಮಾಸ. ದ್ವಂದ್ವ ಸಮಾಸವೆಂದರೆ ಎರಡು ಅಥವಾ ಅನೇಕ ನಾಮಪದಗಳನ್ನು ಸಹಯೋಗ ತೋರುವಂತೆ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿ ಉಳ್ಳ ಸಮಾಸವೇ ದ್ವಂದ್ವ ಸಮಾಸ. ಉದಾಹರಣೆ: ಕೆರೆಯು ಪ್ಲಸ್
ಕಟ್ಟೆಯು ಪ್ಲಸ್ ಬಾವಿಯು ಬಾವಿ, ಕೆರೆ ಕಟ್ಟೆ ಬಾವಿ. ಮರವು ಪ್ಲಸ್ ಗಿಡವು ಪ್ಲಸ್ ಬಳ್ಳಿಯು ಪ್ಲಸ್ ಪೊದೆಯು, ಗಿಡ ಮರ ಬಳ್ಳಿ ಪೊದೆ. ಆನೆಯು ಪ್ಲಸ್ ಕುದುರೆಯು ಪ್ಲಸ್ ಒಂಟೆಯು, ಆನೆ ಕುದುರೆ ಒಂಟೆ. ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳು. ದ್ವಂದ್ವ ಸಮಾಸದ ಬಗ್ಗೆ ಮಾತನಾಡುತ್ತಿದ್ದರೆ ಬಹುವ್ರೀಹಿ ಸಮಾಸದ ಬಗ್ಗೆ ಅಮೂಲ್ಯ ಡಿಎಸ್ ಪರಿಚಯಿಸುತ್ತಾರೆ. ನನ್ನ ಹೆಸರು ಅಮೂಲ್ಯ. ನಾನು ಶ್ರೀ ವೀರಭದ್ರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ತಂತ್ರತೆಯಲ್ಲಿ 9ನೇ ತರಗತಿಯಲ್ಲಿ ವ್ಯಾಸ ಮಾಡಿದ್ದೇನೆ. ನಾನು ನಿಮಗೆ ಬಹುವ್ರೀಹಿ ಸಮಾಸದ ಬಗ್ಗೆ ತಿಳಿಸಿಕೊಡ್ತೀನಿ. ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಸ್ತ ಪದವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಬಹುವ್ರೀಹಿ ಸಮಾಸ ಎನ್ನುವರು. ಇವುಗಳಿಗೆ ಉದಾಹರಣೆ: 3 ಕಣ್ಣು ಉಳ್ಳವ ಮುಕ್ಕಣ್ಣ, 4 ಮೊಗ ಉಳ್ಳವ ನಾಲ್ಮೊಗ, ಡೊಂಕು ಕಾಲು ಉಳ್ಳವ ಡೊಂಕುಗಾಲ. ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಬಹುವ್ರೀಹಿ ಸಮಾಸದ ಬಗ್ಗೆ ಸರಳ ಕುದುರೆ ಮತ್ತೆ ಕ್ರಿಯಾ ಸಮಾಸದ ಬಗ್ಗೆ ಅಧಿಕ್ರಿಯಾ ಪರಿಚಯಿಸುತ್ತಾರೆ. ನನ್ನ ಹೆಸರು ಅರಿಕಟ್ಟೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ವೀರಭದ್ರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಕಲಕತ್ತಿ. ನನಗೆ ಬಂದಿರುವ ಸಮಾಸ ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ಎಂದರೆ ಪೂರ್ವಪದವು ಕ್ರಿಯಾಶಾಲಿಗಿಂತವಾಗಿದ್ದು ಉತ್ತರದಲ್ಲಿರುವ ಕ್ರಿಯೆಯೊಡನೆ ಸೇರಿ ಆಗುವ ಸಮಾಸವನ್ನು ಕ್ರಿಯಾ ಸಮಾಸ ಎನ್ನುವುದು. ಉದಾಹರಣೆ: ಮೈಯನ್ನು ಪ್ಲಸ್ ಇತ್ತು, ಮೈಯನ್ನು ಪ್ಲಸ್ ತಡವಿ, ಮೈ ತಡವಿ. ಮನೆಯನ್ನು ಪ್ಲಸ್ ಇತ್ತು, ಮನೆ ಇತ್ತು. ತಲೆಯನ್ನು ಪ್ಲಸ್ ತೆಗೆದನು, ತಲೆಗೆದ್ದನು. ಮೈಯ ಪ್ಲಸ್ ತೊಳೆದು, ಮೈ ತೊಳೆದು. ಉದ್ದ ಪ್ಲಸ್ ಬೆಳೆದು, ಉದ್ದು ಬೆಳೆದು. ಇಷ್ಟೊಂದು ಹೇಳಿಕೊಟ್ಟಕ್ಕೆ ಅವಶ್ಯಕತೆಯಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕ್ರಿಯಾ ಸಮಾಸದ ಬಗ್ಗೆ ಮಾತನಾಡುತ್ತಿದ್ದರೆ ಮತ್ತೆ ಗಮಕ ಸಮಾಸದ ಬಗ್ಗೆ ಷರತ್ತು ಪರಿಚಯಿಸುತ್ತಾರೆ. ನನ್ನ ಹೆಸರು ಶರತ್. ನಾನು SBRSS ಕನ್ನಡದಲ್ಲಿ ವ್ಯಾಸಂಗ ಮಾಡುತ್ತಿದ್ದೀನಿ. ನಾನು ನಿಮಗೆ ಗಮಕ ಸಮಾಸದ ಬಗ್ಗೆ ಪರಿಚಯ ಮಾಡಿಕೊಡುತ್ತಿದ್ದೀನಿ. ಗಮಕ ಸಮಾಸ ಎಂದರೆ ಪೂರ್ವಪದವು ಸರ್ವನಾಮ ಸ್ವತಂತ್ರವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದರೆ ಅದನ್ನು ಗಮಕ ಸಮಾಸ ಎನ್ನುವರು. ಉದಾಹರಣೆ: ಇದು ಪ್ಲಸ್ ಶಾಲೆ, ಈ ಶಾಲೆ. ಮಾಡಿದ್ದು ಪ್ಲಸ್ ಅಡಿಗೆ, ಮಾಡಿದ ಅಡಿಗೆ. ತಿಂದಿದ್ದು ಪ್ಲಸ್ ಅನ್ನ, ತಿಂದು. ಇಷ್ಟು ಹೇಳಲು ಅವಕಾಶ ಕೊಟ್ಟಂತೆ ನಿಮ್ಮೆಲ್ಲರಿಗೂ ಸಮಾಸದ ಬಗ್ಗೆ ಮಾತನಾಡುತ್ತಾರೆ. ಹರಿ ಸಮಾಸದ ಬಗ್ಗೆ ತಿಳಿಸುತ್ತಾರೆ. ನನ್ನ ಹೆಸರು ವಿನಯ್. 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. SBRSS ಕಲಕತ್ತಿ. ನನಗೆ ಬಂದಿರುವ ವಿಷಯ ಹರಿ ಸಮಾಸದ ಬಗ್ಗೆ. ಹರಿ ಸಮಾಸವೆಂದರೆ ಕನ್ನಡ ಸಂಸ್ಕೃತ ಶಬ್ದಗಳು ಮತ್ತು ಅನ್ಯದೇಶೀಯ ಶಬ್ದಗಳು ಸೇರಿಸಿ ಮಾಡಬಾರದು. ಹಾಗೆ ಮಾಡಿದರೆ ಹರಿ ಸಮಾಸವಾಗುತ್ತದೆ. ಉದಾಹರಣೆ: ಬಿರುದಾವಳಿ, ಅಂಗೋಲಕ. ಗಮಕ ಸಮಾಸ ಕಾರ್ಯ ಮಾಡೋ. ಕ್ರಿಯಾ ಸಮಾಸ ಕಾರ್ಯಗಳು. ಪದ ಇದು ಜಾಸ್ತಿ ಡಿಫಿಕಲ್ಟ್ ಪದ ಇದಾವಲ್ಲ, ಅದ್ರದ್ದು ಅರ್ಥ ಮೊದಲೇ ವಿಶೇಷ ಪದಗಳ ಅರ್ಥ.